ಆಯ್ತು. ಈಗ ಮುಂದಿನ ಸೋಮವಾರ ಪಾಠ ಆಗುತ್ತೆ. ಅತ್ಯುದ್ರಿಕ್ತ ವಿದೋಷಸುತವಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಪವಶಕ್ತಿ ಭೋಗಬಲ ಸಂಸಾರಾರ್ಥ ದಿವ್ಯಾಕೃತಿಂ ಚಿತಾವಿನೋದ ನಿತ್ಯನಿಯತಿ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಗಿತ್ತು? ಬ್ರಹ್ಮಲೋಕ ಇತಿ ಪ್ರೋಕ್ತ ಅದಾಗ್ತಿತ್ತಲ್ಲ. ಹಿಂದೋಯ್ತಾ? ಇಲ್ಲಿದೆ, ರೈಟ್. ಅದೆಲ್ಲ ಓದಿತ್ತಾಗಲೇ. ಸಂಕಲ್ಪ ಇತ್ಯಾದಿ ಮಾಡೋದು ಮನಸ್ಸು ಅಂತೆಲ್ಲ ತಿಳಿಸಿ. ಆಮೇಲೆ ಚಿತ್ತಮ್ಮಾವ, ಚಿತ್ತದಲ್ಲೂ ಸೂಕ್ಷ್ಮ ಚಿತ್ತ ಇತ್ಯಾದಿ ಅದನ್ನು ಹೇಳಿದ್ರಾಗಲೇ. ಯಾವುದು ಚಿರಸ್ಮೃತಿಗೆ ಏನು ಬೇಕು? ಚಿತ್ತದಲ್ಲ, ಚಿರಸ್ಮೃತಿ. ಬರೀ ಸ್ಮೃತಿ ಬೇರೆ, ಚಿರಸ್ಮೃತಿ ಬೇರೆ. ಅದಾದ್ಮೇಲೆ ಧ್ಯಾನಮ್ಮಾವ, ಆಮೇಲೆ ಧ್ಯಾನ, ವಿಜ್ಞಾನ, ಆಮೇಲೆ ಭೂತವಿದ್ಯೆ ಇತ್ಯಾದಿಗಳು, ಬಲ ಎಲ್ಲದೂ ಪರಿಚಯ ಮಾಡಿಕೊಡ್ತಾ ಇವೆಲ್ಲವೂ ಕೂಡ ಯಾರನ್ನು ಹೇಳುತ್ತೆ? ದೇವರನ್ನು. ಪ್ರತಿಪಾದಕ ಪ್ರತಿಪಾದ್ಯ ಎಲ್ಲ ಸಾಕಲ್ಯರ ಪರಮಾತ್ಮರು ಬೇರೆಯವರಲ್ಲ. ಎಲ್ಲದ್ರ ಹಿಂದೆ ಏನ್ ಹೇಳ್ತಾ ಹೋಗ್ತಾರೆ? ಅಭಿಮಾನಿ ದೇವತೆಗಳು ಯಾರು ಹೇಳ್ತಾ ಬರ್ತಾರೆ. ಆ ತಾರತಮ್ಯ ಕ್ಲಿಯರ್ ಆಗಿ ಗೊತ್ತಾಗ. ತಪೋ ಆಪೋ, ಇದು ಭಾರಿ ದೊಡ್ಡ ಬಿಲ್ಡಿಂಗು, ತಾಲೂಕ್ ಆಫೀಸ್. ಅದು ಚಿಕ್ಕ ಬಿಲ್ಡಿಂಗು ಡಿಸ್ಟ್ರಿಕ್ಟ್ ಆಫೀಸ್. ಯಾವ್ದು ದೊಡ್ಡದೀಗ? ಬಿಲ್ಡಿಂಗ್ ಚಿಕ್ಕದಿದು, ಬಟ್ ಅಧಿಕಾರ ಭಾರಿ ಜಾಸ್ತಿ ಇದೆ. ಅದರಲ್ಲಿ ಎಷ್ಟೋ ಸರ್ತಿ PUC ಕಾಲೇಜ್ ಸಿಕ್ಕಾಪಟ್ಟೆ ದೊಡ್ಡ ಕಳಿಸ್ಬಿಟ್ಟಿರ್ತಾರೆ. PG ಸೆಂಟರ್ ಸಿಕ್ಕದು ಕಾಣಿಸುತ್ತೆ. ನೋಡೋದಕ್ಕೆ PUCನೇ ಭಾರಿ ದೊಡ್ಡದಿರಲ್ಲ. ಇಲ್ಲಿರೋದು ಏರಿಯಾ ಯಾವುದು ಅಂತ ಕೇಳಿದ್ರೆ ಸಾಮರ್ಥ್ಯ, ಅಂತ ದೊಡ್ಡ ಶಕ್ತಿ ಇದಕ್ಕೆಲ್ಲ ಇದೆ. ಆಯಾ ದೇವತೆ ಬರೀ ನೋಡೋದಕ್ಕೆ ಏನು ಕಾಣಿಸುತ್ತೆ? ಉಪನಿಷತ್ತಿನಲ್ಲಿ ಜಡ ಪದಾರ್ಥ ಅಷ್ಟೇ ಹೇಳ್ದಾಗ ಕಾಣುತ್ತೆ. ವಿಮಾನ ಹೆಸರೇ ಹೇಳಿಲ್ಲ. ಯಾಕೆ ಹೇಳಿ? ರಹಸ್ಯ ವಿದ್ಯೆ. ಅದು ರಹಸ್ಯ ವಿದ್ಯೆ ಆದ್ದರಿಂದ ಇಲ್ಲಿ ತಿಳ್ಕೊಂಡಿಲ್ಲ. ಇವತ್ತು ಬೇರೆಯವ್ರು ಯಾರು ಬರೀಲೂ ಇಲ್ಲ. ಹೀಗಾಗಿ ಅದೇನಾಗ್ಲಿಲ್ಲ, ಕೊನೆಗೆ ಮುಖ್ಯಾರ್ಥ ಆಗ್ಲೇ ಇಲ್ಲ. ಅದೆಲ್ಲ ತಿಳಿಸಿ ಮತ್ತೆ ಹೆಂಗ್ ತಿಳಿಸ್ತೀರಿ ನೀವೀಗ ಅಂತ ಕೇಳಿದ್ರೆ ಆ ಕೊಟ್ಟೆ, ದೊಡ್ಡ ಕೊಟ್ಟೆ ಹೇಳ್ಕೊಡ್ತಾರೆ. ಎಲ್ಲ ಇದರಲ್ಲಿ ಬಂದಿದೆ ನೋಡಿ ಅಂತ ಕೊಡ್ತಾರೆ. ಕೊನೆಗೆ ಆಶಾವ, ಸ್ಮರ, ಆಕಾಶ ಎಲ್ಲ ಒಂದು ಇದೆಲ್ಲ ಬಿಡಿಸ್ತಾ ಹೋಗ್ತಾರೆ. ಅದು ನಡೆದಿದೆ. ಯಾರ್ಯಾರು ತೇಜೋಭಿಮಾನಿ ತನ್ನಾಮ ತೇಜೋಹಿ ಭೋಜ ಉಚ್ಚಿ ರೀತಿ ಅದು ಆಗಿದೆ. ಆಮೇಲೆ ಸರಸ್ವತ್ಯಭಿಮನ್ಯ ಸ್ಥಿರಸ್ಯಭಿಮಾನಿ ಸಮಮೇವ ರತೆ ಸ್ಮರಃ, ಇಲ್ಲಿ ರತಿ. ಆಮೇಲೆ ಇವರು ಸರಸ್ವತಿ, ಮುಖ್ಯವಾಯು ಪ್ರಿಯ ತಸ್ಮಾತ್ ಪರಮೈವ ಸರಸ್ವತಿ. ರತಿ ಸ್ಥಾನ ತುಂಬಾ ಕೆಳಗಿರೋದು. ಇಲ್ಲಿ ಬಂದಿರೋದು ಸರಸ್ವತಿ ಅರ್ಥ ಮಾಡ್ಕೋಬೇಕು ಹೊರತು ಬೇರೆ ಅಲ್ಲ. ಬಂಧಮುಕ್ತೋ ಸರ್ವಗುಣೈಹಿ, ಬಂಧಮುಕ್ತ್ಯೋ ಸರ್ವಗುಣೈಹಿ ಸರ್ವದಾ ಶಾಸ್ತ್ರರೂಪಿಣಿ ಶಮಿತ್ಯಾನಂದ ಉದ್ದಿಷ್ಟ ಆಶಾ ಪೂರ್ಣ ಸುಖತ್ವ. ಇದು ಸರಸ್ವತಿ ಏನಂತ ಹೆಸರಿದೆ? ಆಶಾ ಅಂತ ಹೆಸರಿ. ಆಶಾ, ಆಶಾಪತಿ ಧಾತೋ ಎಲ್ಲಿದ? ದ್ವಾದಶಸ್ತೋತ್ರ. ಆಶಾಪತಿ ಅಂದ್ರೆ ಭಾರತೀಪತಿ, ಭಾವಿ ಸರಸ್ವತಿಪತಿ ಅಂತ ಅರ್ಥ. ಇಲ್ಲಿ ಬಹಳ ಹೇಳಿದ್ದಾರೆ ಸ್ಪಷ್ಟವಾಗಿ. ಬಂಧಮುಕ್ತೋ ಸರ್ವಗುಣೈ, ಬಂಧೈರ್ಮುಕ್ತೋ ಸರ್ವಗುಣೈ ಸರ್ವದಾ ಶಾಸ್ತ್ರರೂಪಿಣಿ ಶಮಿತ್ಯಾನಂದ ಉದ್ದಿಷ್ಟ. ಆಶಾ ಪೂರ್ಣ ಸುಖತ್ವತಃ. ಶಾ ಅಂದ್ರೆ ಆನಂದ, ಆ ಅಂದ್ರೆ ಪೂರ್ಣ, ಆಶಾ ಅಂದ್ರೆ ಪೂರ್ಣ ಆನಂದ ಹೊಂದಿದವರು ಅಂತ ಅರ್ಥ. ಇದು ಪೂರ್ಣ ಸುಚ್ಛಕ ಶಕ್ತಿಯಾದೋ ಯೋಗ್ಯವು ಕೃಷ್ಣಾಚ ಮಾರುತಿ. ಜೀವಕೋಟಿಯಲ್ಲಿ ಅಷ್ಟು ಪೂರ್ಣಾನಂದ ಯಾವ ಸ್ತ್ರೀಗೂ ಬೇರೆಯವರಿಗಿಲ್ಲ. ಅದಕ್ಕೆ ಆಶಾ ಅಂತ ಅವ್ರಿಗೆ ಹೆಸರಿದೆ. ತಸ್ಯಾಹ ಶ್ರೇಷ್ಠೋ, ಮುಖ್ಯವಾಗಿ ಅವ್ರ ಮೇಲೆ ಯಾರಿರ್ತಾರೆ? ವಾಯುದೇವರಿಲ್ಲ. ಪ್ರಕೃಷ್ಟಾನಾಂಚನ, ಎಲ್ಲದಕ್ಕಿಂತ ಶ್ರೇಷ್ಠರಲ್ಲಿ ಶ್ರೇಷ್ಠ ಅವರು. ಪ್ರಾಣನಾಮ ನೈತ್ತೇವ, ಬ್ರಹ್ಮಾನಂದ ಮಹಾನಂದ ಸಮುದೀರ. ಪ್ರಾಣದೇವರಿಗೆ ಪ್ರಾಣ ಅಂತ ಕರೆದು ಹೊಸ ಅರ್ಥ ಹೇಳ್ತಾರೆ ಪ್ರಾಣ ಶಬ್ದಕ್ಕೆ. ಬೇರೆ ಕಡೆ ಬೇರೆ ಅರ್ಥ ಹೇಳಿದ್ದಾರೆ. ಅನತಿ ಅನತಿ ಅರ್ಥ, ಹೊಸ ಅರ್ಥ ಹೇಳ್ತಾರೆ. ಏನಂದ್ರೆ ನಾ ಅಂದ್ರೆ ಆನಂದ, ಪ್ರಕೃಷ್ಟ ಆನಂದ ಹೊಂದಿದ್ದು ಪ್ರಾಣ ಅಂತ ಹೆಸರಿದೆ ಅವರಿಗೆ. ಮೂರನೇ ಅರ್ಥ ಇದೆ ಸಮುದೀರಿತ. ವಿಷ್ಣು ಸಹಸ್ರನಾಮಕ್ಕೂ ಅಂತಿದ ಅರ್ಥ. ಆಶಾ ಆಣ ಸರಸ್ವತಿ ಪ್ರೋಕ್ತ. ಇನ್ನೊಂದು ಅರ್ಥ ಹೇಳ್ತಾರೆ. ಆಣ ಅಂದ್ರೆ ಸರಸ್ವತಿ, ಪ್ರಾಣ ಅಂದ್ರೆ ಸರಸ್ವತಿಪತಿ. ಇಲ್ಲಿ ಸರಸ್ವತಿ ಭಾರತಿಪತಿ ಅಂತ ಅರ್ಥ. ಆಣ ಪ್ರಾಣ ಇತ್ಯುಚ್ಯತೆ ವಾಯು
ಸರ್ವೇತ್ಪೇತೆ ಶತೋ ದಶೋತ್ತರಾಹ. ಇವರೆಲ್ಲ ಒಂದು ಕ್ರಮವಾಗಿ ತಗೊಂಡು ಹೊರಟ್ರೆ ಮೇಲೆ ಕೆಳಗಿನಂತ ಮೇಲವರು 10 ಟೈಮ್ಸ್ ಜಾಸ್ತಿ ಆಗ್ತಾರೆ. 10 ಟೈಮ್ಸ್. ವಾಯುದೇವ್ರು ಬರೋದು ಬಹಳ ಜಾಸ್ತಿ ಆಗ್ಬಿಟ್ಟಿರ್ತಾರೆ ವಾಯುದೇವ್ರು. ಗೊತ್ತಾಯ್ತಾ? ಮಿನಿಮಮ್ ಇವ್ರಿಗೆ ಎಷ್ಟು ಗ್ಯಾಪ್ ಇರಬೇಕು ಅಂದ್ರೆ 10 ಪಟ್ಟು ಡಿಫ್ರೆನ್ಸ್ ಇರಬೇಕು. ಇಲ್ಲವರದಿಲ್ಲ. ಅದೆಲ್ಲ ಮುಂದಿನ ಸೋಮವಾರ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಲಯ.